ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ವಾರದಲ್ಲಿ 2 ಒಳ್ಳೆಯ ಕಾರ್ಯಾಚರಣೆಯನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಯರಗೋಳು ಏನು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸ್ವಲ್ಪ ಐಟಮ್ಸ್ ಇತ್ತು, ಅದನ್ನು ನಮ್ಮ EPIL ಅನ್ನೋ ಒಂದು ಕಂಪನಿಯವರು ಅಲ್ಲಿ ಸುಮಾರು 25 ಲಕ್ಷ ಬೆಲೆ ಬಾಳುವ ಸಾಮಗ್ರಿಯನ್ನು ಒಂದು ಕಡೆ ಹೂಡಿಟ್ಟಿರ್ತಾರೆ. ಇದನ್ನು ಒಂದು 3 ಜನ ಆರೋಪಿಗಳು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಅಲ್ಲಿಂದ ಕದ್ಕೊಂಡು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಹೋಗಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಳವು ಪ್ರಕರಣವನ್ನು ದಾಖಲೆ ಮಾಡಿ 3 ಜನ, ಶಿವು, ಜ್ಞಾನದೇವ ಮತ್ತು ವರುಣ್ ಅನ್ನೋ 3 ಜನನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನ ಕೂಡ ಲೋಕಲ್ಲು ಕೋಲಾರವರೇ ಆಗಿದ್ದು. ಇದರಲ್ಲಿ ಶಿವು ಒಂದು ಹಲವಾರು ಪ್ರಕರಣಗಳಲ್ಲಿ ಅವನು ಭಾಗಿಯಾಗಿದ್ದು, ಇದರಲ್ಲೂ ಕೂಡ ಅವನ ಒಂದು ಪಾತ್ರ ನಮಗೆ ಕಂಡುಬಂದು ಅವನ್ನ ಇಮಿಡಿಯೇಟಾಗಿ ನಾವು ಅರೆಸ್ಟ್ ಮಾಡಿ ಅವನ ಜೇಸಿಗೆ ಕಳಿಸ್ಕೊಟ್ಟಿದ್ದೀವಿ. ಇದರ ಜೊತೆಗೆ ಮತ್ತೊಬ್ಬ ಒಂದು ಯಾವ ಕಳವು ಪ್ರಕರಣಗಳಲ್ಲಿ, ದೇವಾಲಯ ಕಳವು ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ನಾಗರಾಜ್ ಅಂತ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ಅವನು ಸುಮಾರು ಒಂದು 5 ಕೇಸಲ್ಲಿ ಅವನು ಬೇಕಾಗಿರ್ತಾನೆ. ಈ 5 ಕೇಸಲ್ಲಿ ನಾವು ಅವನ್ನ ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಇವನು ಅಷ್ಟೇ, ಒಂದು ಮನೆ ಕಳವು ಪ್ರಕರಣ ಆಗಿರ್ಬೋದು, ರಾತ್ರಿ ಕಣ್ಣು ಪ್ರಕರಣ ಆಗಿರ್ಬೋದು, ಥೆಫ್ಟ್ ಪ್ರಕರಣ ಆಗಿರ್ಬೋದು, ಇದು ಎಲ್ಲದರಲ್ಲೂ ಅವನು ಆಕ್ಯುಪೈಡ್ ಆಗಿದ್ದ. ಸೊ ಈ ಒಂದು ನಿಟ್ಟಿನಲ್ಲೇ ಈ 2 ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅತ್ಯುನ್ನತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾವು ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಅವರಿಗೆ ಪ್ರಶಂಸನಾ ಪತ್ರವನ್ನು ನಾವು ನಮ್ಮ ಪರೇಡ್ ಟೈಮಲ್ಲಿ ಅವ್ರಿಗೆ ನಾವು ಬರೋ ದಿನಗಳಲ್ಲಿ ನೀಡ್ತೀವಿ. ಅವರಿಗೆ ಈ ವಸ್ತುಗಳಲ್ಲಿ ನಮ್ಮದು ಮೇಯ್ನ್ ಕಬ್ಬಿಣದ ವಸ್ತುಗಳಿದ್ವು. ಅವ್ರದ್ದು ಒಂದು ಇದನ್ನು ಗುಜರಿಗೆ ಹಾಕಿ ನಾವು ದುಡ್ಡು ತೊಗೊಬೋದು, ಇಲ್ಲ ನೀವು ಬೇರೆ ಕಂಪನಿಯವ್ರಿಗೇ ಮಾರ್ಬೋದಿತ್ತು. ಅವು ಒಂದು ಪ್ಲೇಟ್ಸ್ ಆಗಿರ್ತವೆ, ಅವು ಐರನ್ ರಾಡ್ಸ್ ಆಗಿರ್ತವೆ, ಅವು ಸಾಮಗ್ರಿಗಳಾಗಿರ್ತವೆ, ಅವು ಏನೇನು ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತವೋ ಆ ಎಲ್ಲ ಐಟಮ್ಸ್ನು ಅವರು ಒಂದು ಲಾರಿಯಲ್ಲಿ ಒಂದು ಕ್ರೇನನ್ನು ತರಿಸಿ ಒಂದು ಲಾರಿಯಲ್ಲಿ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋದನ್ನು ನಾವು ಇದರಲ್ಲಿ ಕಂಡಿಡ್ದೀವಿ. ಅದರ ಮೇಲೇ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಬೇಸ್ ಮಾಡಿ ಈ 3 ಜನ ಆರೋಪಿಯನ್ನು ನಾವು ಬಂಧನ ಮಾಡಿರೋದು. ಅದು ನಮಗೆ ಒಂದು CCTV ಮತ್ತು ನಮ್ಮ ಟೆಕ್ನಿಕಲ್ ಎವಿಡೆನ್ಸು ಎರಡರಲ್ಲೂ ನಮಗೆ ಅವರು ಅಲ್ಲಿ ಭಾಗಿಯಾಗಿದ್ದರು ಅಂತ ಗೊತ್ತಾಗುತ್ತೆ. ಅದನ್ನು ಇಟ್ಕೊಂಡು ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿ ಈ ಆರೋಪಿ ಮಾಲು ಸಮೇತ ಕಂಪ್ಲೀಟ್ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಶಿವು ಅಂತ ಯಾರು ಒಬ್ಬ ಆರೋಪಿ ಇದ್ದಾನೆ, ಅವನು ಇನ್ನು ಇತರೆ ಪ್ರಕರಣಗಳಲ್ಲೂ ಒಂದು ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ಇದ್ದ ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ಅವನು ಈ ಬೇರೆ ಚಟುವಟಿಕೆಗಳು ಏನಿದೆ, ನಾವು ಬೇರೆ ಸ್ಟೇಷನ್ಗಳಲ್ಲೂ ಒಂದು ಸ್ವಲ್ಪ ಇದನ್ನು ವಿಚಾರ ಮಾಡ್ತಾಯಿದ್ದೀವಿ ಸದ್ಯಕ್ಕೆ.